ಬೈ ಎಲೆಕ್ಷನ್ ನಾಮಪತ್ರ ವಾಪಸ್ ಪಡೆಯೋದಕ್ಕೆ ಟೈಮ್ ಎಂಡ್ ಆಗಿದೆ. ಬಾಗಲಕೋಟೆಯಲ್ಲಿ ಸಂಧಾನ ಸಕ್ಸಸ್ ಕೂಡ ಆಗಿರುವಂತದ್ದು, ದಾವಣಗೆರೆಯಲ್ಲಿ ಫೇಲ್ ಆಗಿದೆ. ಬೈ ಎಲೆಕ್ಷನ್ ನಾಮಪತ್ರ ವಾಪಸ್ ಪಡೆಯೋದಕ್ಕೆ ಇದೀಗ ಟೈಮ್ ಮುಕ್ತಾಯವಾಗಿರುವಂತದ್ದು. ಬಾಗಲಕೋಟೆಯಲ್ಲಿ ಸಂಧಾನ ಸಕ್ಸಸ್ ಆಗಿದೆ, ದಾವಣಗೆರೆಯಲ್ಲಿ ಫೇಲ್ ಆಗಿರುವಂತದ್ದು. ಸೊ ಮೊದಲೇನೆ ಹೇಳಿದ್ರು, ಸಾದಿಕ್ ಯಾವುದೇ ಕಾರಣಕ್ಕೂ ಕೂಡ ಕೋಪ ಶಮನವಾಗೋದಿಲ್ಲ, ಯಾವುದೇ ಕಾರಣಕ್ಕೂ ನಾಮಪತ್ರವನ್ನ ವಾಪಸ್ ತೆಗೆದುಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ, ಪಕ್ಷೇತರವಾಗಿ ನಾನು ನಿಂತು ಸ್ಪರ್ಧೆಯನ್ನ ಮಾಡ್ತೀನಿ ಅಂತ. ಸೊ ದಾವಣಗೆರೆಯಲ್ಲಿ ಫೈನಲಿ ಫೇಲ್ ಆಗಿದೆ. ಬಾಗಲಕೋಟೆ ನಾಮಪತ್ರ ವಾಪಸ್ ಪಡೆದಿರುವಂತಹ ಬಂಡಾಯ ಅಭ್ಯರ್ಥಿಗಳು ಗೋವಿಂದರಾಜ್ ಬಳ್ಳಾರಿ, ಅಯೂಬ್ ಬಾಗೇವಾಡಿ ನಾಮಪತ್ರವನ್ನ ವಾಪಸ್ ಪಡೆದುಕೊಂಡಿದ್ದಾರೆ. ಕಾಂಗ್ರೆಸ್ ಪರ ಪ್ರಚಾರಕ್ಕೆ ರೆಡಿ ಆಗಿರುವಂತಹ ಗೋವಿಂದರಾಜ್ ಮತ್ತೆ ಅಯೂಬ್, ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಟೆನ್ಷನ್ ಶುರುವಾಗಿದೆ. ಇದೀಗ ಬಂಡಾಯ ಶಮನವನ್ನ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ, ಎಲ್ಲಾ ಕಸರತ್ತುಗಳು ಕೂಡ ಫೇಲ್ ಆಗಿದೆ. ಸಿಎಂ ಡಿಸಿಎಂ ಜಮೀರ್ ಮಾತಿಗೂ ಕೂಡ ಸಾದಿಕ್ ಪೈಲ್ವಾನ್ ಬಗ್ತಾನೇ ಇಲ್ಲ. ಈಗ ಆಲ್ರೆಡಿ ನಾಮಪತ್ರ ವಾಪಸ್ ಪಡೆಯೋದಕ್ಕೆ ಟೈಮ್ ಕೂಡ ಮುಕ್ತಾಯ ಆಗಿರುವಂತದ್ದು. ಸಾದಿಕ್ ಸ್ಪರ್ಧೆಯಿಂದ ಕಾಂಗ್ರೆಸ್ ಎದುರಿಸಬೇಕಾಗತ್ತೆ ಬಹುದೊಡ್ಡ ಸವಾಲು. ಬಿಕಾಸ್ ಶಾಮನೂರು ಶಿವಶಂಕರಪ್ಪನವರು ಇದ್ದಂತಹ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯದವರು ಹೇಳ್ತಾ ಹೋದ್ರು, ಇನ್ ಕೇಸ್ ಅವ್ರು ಏನಾದ್ರು ಇದ್ದಿದ್ರೆ ಟಿಕೆಟ್ ಪಕ್ಕಾ ಸಾದಿಕಿಗೆ ಸಿಗ್ತಾ ಇತ್ತು ಅಂತ ಹೇಳ್ಬಿಟ್ಟು ಅವರು ಒಂದು ವಿಶ್ವಾಸವನ್ನ ಗಳಿಸಿದ್ರು. ಏನೇ ಒಂದು ನಮ್ಮ ಕೂಗುಗಳಾಗ್ಲಿ ಕರೆಗಳಾಗ್ಲಿ ಆಲಿಸ್ತಾ ಇದ್ರು. ಬಟ್ ಈಗ ಆ ಕೆಲಸ ಆಗಿಲ್ಲ. ಕೂತು ಮಾತನಾಡಿದ್ರು, ಚರ್ಚೆ ಮಾಡಿದ್ರು, ಸಭೆ ಮಾಡಿದ್ರು, ಮನವಿ ಮಾಡಿದ್ರು ಕೂಡ ಯಾವುದಕ್ಕೂ ಕೂಡ ಪ್ರಭಾ ಮಲ್ಲಿಕಾರ್ಜುನ್ ಅವರು ಕಿವಿ ಕೊಡ್ಲಿಲ್ಲ. ಮಲ್ಲಿಕಾರ್ಜುನ್ ಅವರು ಕೂಡ ತಮ್ಮ ಮಗನಿಗೆ ಫೈನಲ್ ಆಗಿ ಟಿಕೆಟ್ ನ ಯಾವಾಗ ನಾಮಪತ್ರವನ್ನ ಸಲ್ಲಿಕೆ ಮಾಡೋದಕ್ಕೆ ಫೈನಲೈಸ್ ಆಯ್ತು, ಸೊ ಈ ಕಡೆಯಿಂದ ಇವರು ನಾವು ಪಕ್ಷೇತರವಾಗಿ ನಿಲ್ತೀವಿ, ನಾಮಪತ್ರ ಸುಕೃತ ಆಗದೆ ಇರುವಂತಹ ಸಂದರ್ಭದಲ್ಲಿ ಪಕ್ಷೇತರವಾಗಿ ನಾನು ನಿಲ್ತೀನಿ ಅಂತ ಹೇಳ್ಬಿಟ್ಟು ಸಾದಿಕ್ ಪೈಲ್ವಾನ್ ಬಂಡಾಯ ಎದ್ದಿರುವಂತದ್ದು. ಈಗ ಫೈನಲ್ ಆಗಿ ಎಲ್ಲೋ ಒಂದ್ ಕಡೆ ಕೋಪವನ್ನ ಶಮನ ಮಾಡ್ತಾರಾ, ಬಂಡಾಯವನ್ನ ಶಮನ ಮಾಡ್ತಾರಾ ಅನ್ನುವಂತಹ ಗೊಂದಲಗಳಿತ್ತು, ಕ್ಯೂರಿಯಾಸಿಟಿ ಕೂಡ ಇತ್ತು. ಬಟ್ ಈಗ ಫೈನಲಿ ಟೈಮ್ ಮುಕ್ತಾಯ ಆಗಿದೆ. ಬೈ ಎಲೆಕ್ಷನ್ ನಾಮಪತ್ರವನ್ನ ಹಿಂಪಡೆಯುವಂತಹ ಸಮಯಾವಕಾಶ ಈಗ ಇಲ್ಲ, ಮುಕ್ತಾಯಗೊಂಡಿದೆ. ಸಾದಿಕ್ ಸ್ಪರ್ಧೆಯಿಂದ ಇದೀಗ ಕಾಂಗ್ರೆಸ್ ಬಹುದೊಡ್ಡ ಸವಾಲನ್ನ ಎದುರಿಸಬೇಕಾದಂತಹ ಸಂದರ್ಭ ಕೂಡ ಇರುವಂತದ್ದು. ಕಾಂಗ್ರೆಸ್ ಪರ ಪ್ರಚಾರಕ್ಕೆ ರೆಡಿ ಆಗಿದ್ದಾರೆ. ಒಂದ್ ಕಡೆ ಗೋವಿಂದರಾಜ್ ಮತ್ತೆ ಅಯೂಬ್, ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಮಾತ್ರ ಇದೀಗ ದಾವಣಗೆರೆಗೆ ಟೆನ್ಷನ್ ಶುರುವಾಗಿರುವಂತದ್ದು. ಬಾಗಲಕೋಟೆಯಲ್ಲಿ ಸಂಧಾನ ಸಕ್ಸಸ್ ಆಗಿದೆ, ದಾವಣಗೆರೆಯಲ್ಲಿ ಫೈನಲಿ ಫೇಲ್ ಆಗಿದೆ. ಅಲ್ಪಸಂಖ್ಯಾತರಿಗಾದ್ರೂ ಆಗಿರ್ಬೋದು, ಮುಸ್ಲಿಮರಿಗಾದ್ರೂ ಆಗಿರ್ಬೋದು, ಒಂದು ವೋಟ್ ಅನ್ನ ಕೊಡ್ಲೇಬೇಕು ಅಂತ ತುಂಬಾ ಮನವಿನ ಮಾಡಿಕೊಂಡ್ರು, ಆದ್ರೆ ಕೇಳಿಲ್ಲ. ನಮ್ಮ ಅಪ್ಪಾಜಿ ಹೇಗೆ ಎಲ್ಲರ ವಿಶ್ವಾಸವನ್ನ ಪಡೆದುಕೊಂಡು ಕೆಲಸ ಕಾರ್ಯಗಳನ್ನ ಮಾಡಿದ್ರು, ಅದೇ ರೀತಿಯಾಗಿ ಮಗನೂ ಕೂಡ ಮುಂದುವರಿಸ್ತಾನೆ ಅಂತ ಹೇಳ್ಬಿಟ್ಟು ಪ್ರಭಾ ಮಲ್ಲಿಕಾರ್ಜುನ್ ಸ್ಪಷ್ಟನೆಯನ್ನ ಕೊಡ್ತಾ ಹೋದ್ರು. ಯಾವುದೇ ಕಾರಣಕ್ಕೂ ಕೂಡ ಟಿಕೆಟ್ ಕೈ ತಪ್ಪೋದಕ್ಕೆ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಅದೇ ರೀತಿಯಾಗಿ ನಾಮಪತ್ರ ಸಲ್ಲಿಕೆ ಮಾಡಿ ಟಿಕೆಟ್ ಕೂಡ ಫೈನಲೈಸ್ ಆಗಿದೆ. ಬಟ್ ಇನ್ನೊಂದು ಕಡೆ ಸಾದಿಕ್ ಕೂಡ 4 ಬಾರಿ ಅರ್ಜಿ ಹಾಕಿದ್ರು ಕೂಡ ನನಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನುವಂತಹ ತಮ್ಮ ಅಳಲನ್ನ ತೋಡ್ಕೊಂಡು ಪ್ರಭಾ ಮಲ್ಲಿಕಾರ್ಜುನ್ ಅವರ ಹತ್ರ ಮನವಿನೂ ಕೂಡ ಮಾಡಿಕೊಂಡ್ರು. ಬಟ್ ಯಾವುದೂ ಕೂಡ ಎಲ್ಲಿ ವರ್ಕೌಟ್ ಆಗ್ಲಿಲ್ಲ. ಪಕ್ಷೇತರವಾಗಿ ನಿಲ್ಲೋದಾಗಿ ಡಿಸೈಡ್ ಮಾಡಿ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ರು. ಈಗ ನಾಮಪತ್ರವನ್ನ ವಾಪಸ್ ತೆಗೆದುಕೊಳ್ತಾರಾ, ಸಂಧಾನ ಮಾಡೋದಕ್ಕೆ ಸಂಧಾನ ಸಭೆ ಕೂಡ ಮಾಡಿದ್ರು. ಬಟ್ ಯಾವುದು ಕೂಡ ವರ್ಕೌಟ್ ಆಗ್ಲಿಲ್ಲ. ಸಿಎಂ ಆಗಿರ್ಬೋದು, ಡಿಸಿಎಂ ಆಗಿರ್ಬೋದು, ಜಮೀರ್ ಮಾತಿಗೂ ಕೂಡ ಸಾದಿಕ್ ನೋ ಅಂತಿದ್ದಾರೆ. ಪಕ್ಷೇತರವಾಗಿ ನಾನು ಸ್ಪರ್ಧೆ ಮಾಡೇ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಬಗ್ಗೆ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಡೆಸ್ಕ್ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಜೀವನ್. ಒಂದ್ ರೀತಿಯಾಗಿ ತುಂಬಾ ಕುತೂಹಲ ಇತ್ತು ಏನಾಗತ್ತೆ ಅಂತ ಹೇಳ್ಬಿಟ್ಟು. ಅಂದ್ರೆ ಎಲ್ಲೋ ಒಂದ್ ಕಡೆ ಜಮೀರ್ ಅವರು ಮಾತನಾಡಿ ಬಂಡಾಯ ಶಮನವನ್ನ ಮಾಡ್ತಾರಾ, ಟಿಕೆಟ್ ಇವತ್ತು ನಾಮಪತ್ರವನ್ನ ವಾಪಸ್ ತೆಗೆದುಕೊಳ್ತಾರಾ ಅನ್ನುವಂತಹ ಕ್ಯೂರಿಯಾಸಿಟಿ ಇತ್ತು. ಬಟ್ ಈಗ ಫೈನಲ್ ಆಗಿ ಆ ಸಮಯಾವಕಾಶ ಏನಿದೆ, ವಾಪಸ್ ಪಡೆಯುವಂತಹ ಸಮಯಾವಕಾಶ ಮುಗ್ದೋಗಿದೆ. ಪಕ್ಷೇತರವಾಗಿ ನಿಲ್ತಾ ಇದ್ದಾರೆ. ಮತ್ತೆ ಆ ಸಮುದಾಯದವರು ಹೇಳಿದ್ರು 50,000 ಮತಗಳ ಅಂತರದಿಂದ ನಾವು ನಿಮಗೆ ಸೋಲುಣಿಸ್ತೀವಿ ಅಂತ ಹೇಳ್ಬಿಟ್ಟು. ಸೊ ಏನೆಲ್ಲ ಬೆಳವಣಿಗೆಗಳು ಆಗಬಹುದು, ಸಿಕ್ಕಾಪಟ್ಟೆ ಒಂದ್ ರೀತಿಯಾಗಿ ಫೈಟ್ ಜೋರಾಗೇ ಇದೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಅಂತ ಹೇಳ್ಬೋದು. ಅಪ್ಡೇಟ್ಸ್ ಕೊಡೋದಾದ್ರೆ ಜೀವನ್.
ಎಸ್ ರೋಜಾ, ಈ ಒಂದು ಏನು ಬೈ ಎಲೆಕ್ಷನ್ ನಡೀತಾ ಇದೆ ಎರಡು ಕ್ಷೇತ್ರಗಳಲ್ಲಿ, ರಾಜ್ಯದ ಎರಡು ಕ್ಷೇತ್ರಗಳ ಬೈ ಎಲೆಕ್ಷನ್ ಏನಿದೆ ಬಾಗಲಕೋಟೆ ಹಾಗೂ ದಾವಣಗೆರೆಯಲ್ಲಿ, ಈ ಒಂದು ಎರಡು ಕ್ಷೇತ್ರದಲ್ಲೂ ಬಂಡಾಯ ಅಭ್ಯರ್ಥಿಗಳು ಕಾಂಗ್ರೆಸ್ಗೆ ಬಿಸಿ ಮುಟ್ಟಿಸಿದ್ರು. ಮೊದಲನೇದಾಗಿ ಬಳಿಕ ಏನೊಂದು ಬಾಗಲಕೋಟೆ ಕ್ಷೇತ್ರದಲ್ಲಿ ಬಂಡಾಯ ಶಮನ ಮಾಡಿದ್ದಾರೆ. ಅಂದರೆ ಏನು ಬಂಡಾಯ ನಿಂತಹ ಅಭ್ಯರ್ಥಿಗಳನ್ನು ಒಂದು ಸಂಧಾನ ಕಾರ್ಯಕ್ರಮ ಮಾಡಿ ಸಂಧಾನ ನಡೆಸಿ ಆ ಒಂದು ಏನು ನಾಮಿನೇಷನನ್ನು ಫೈಲ್ ಮಾಡಿರ್ತಾರೆ. ಈ ಒಂದು ಐದು ಜನ ಬಂಡಾಯವಾಗಿ ನಿಂತಹ ಬಾಗಲಕೋಟೆಯಲ್ಲಿ 5 ಜನ ಬಂಡಾಯವಾಗಿ ನಿಂತಹ ಅಭ್ಯರ್ಥಿಗಳನ್ನ ಶಮನ ಅಂದರೆ ಏನು ಸಂಧಾನ ಮಾಡಿದ ನಂತರ ಆ ಒಂದು 5 ಜನ ಅಭ್ಯರ್ಥಿಗಳು ಕೂಡ ಬಾಗಲಕೋಟೆಯಲ್ಲಿ ನಾಮಿನೇಷನ್ ಫೈಲ್ ಮಾಡಿರೋದನ್ನು ವಾಪಸ್ ಪಡೆದಿರುವಂಥದ್ದು. ಇದು ಒಂದು ಕಡೆ ಕಾಂಗ್ರೆಸ್ಗೆ ಒಂದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು. ಇದರ ಜೊತೆಗೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಶಾಕ್ ಎದುರಾಗಿದೆ ರೋಜಾ. ಏನಕ್ಕೆ ಅಂದರೆ ಈ ಹಿಂದೆ ಕೂಡ ಸಾದಿಕ್ ಪೈಲ್ವಾನ್ ಬಹುತೇಕ ಅಂದರೆ ಏನು ಕಾಂಗ್ರೆಸ್ನ ಟಿಕೆಟ್ ಆಕಾಂಕ್ಷಿ ಬಹುತೇಕ ಕಾಂಗ್ರೆಸ್ನ ಟಿಕೆಟ್ ಏನು ಸಾದಿಕ್ ಪೈಲ್ವಾನ್ಗೆ ಕೊಡ್ತಾರೆ ಅಂತ ಬಲವಾಗಿ ನಂಬಿದ್ದಂತಹ ವ್ಯಕ್ತಿ ಆಗಿದ್ರು ಸಾದಿಕ್ ಪೈಲ್ವಾನ್. ಈ ಬಳಿಕ ಏನು ಸಮರ್ಥ್ಗೆ ಅಂದರೆ ಏನು ಎಲ್ಲ ಅಂದರೆ ಏನು ಶಾಸಕರು ಸಚಿವರಾಗಿರ್ಬೋದು, ಅಂದರೆ ಅದಲ್ದಲೆ ಈ ಒಂದು ಕಾಂಗ್ರೆಸ್ನ ಏನೊಂದು ಪಾಲಿಸಿ ಫಾಲೋ ಮಾಡ್ಕೊಂಬಂದಿದ್ರು. ಈ ಹಿಂದೆ ಕೂಡ ಒಂದು ದಿವಂಗತರಾಗಿರ್ತಾರೆ ಅಂದರೆ ಯಾರೋ ಒಂದು ಶಾಸಕರು ಡೆತ್ ಆಗಿರುತ್ತೆ, ಈ ಒಂದು ಅದೇ ಕುಟುಂಬಕ್ಕೆ ಏನೊಂದು ಟಿಕೆಟ್ ಕೊಡಬೇಕು ಅಂತ ಏನೊಂದು ಫಾಲೋ ಮಾಡ್ಕೊಂಬಂದಿರ್ತಾರೆ, ಇದೊಂದು ರೂಲ್ಸನ್ನು ಫಾಲೋ ಮಾಡ್ಕೊಂಬಂದಿರ್ತಾರೆ. ಅದೇ ರೀತಿಯಾಗಿ ಈ ಸಲ ಏನೊಂದು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಸಮರ್ಥ್ ಅವ್ರಿಗೆ ಟಿಕೆಟ್ ಕೊಟ್ಟಿರ್ತಾರೆ. ಈ ಒಂದು ಟಿಕೆಟ್ ಕೊಟ್ಟ ಬಳಿಕ ಏನು ಅಲ್ಲಿನ ಬೆಳವಣಿಗೆಗಳು ನಡೆಯುತ್ತೆ. ಸಾದಿಕ್ ಪೈಲ್ವಾನ್ ಏನು ಪಕ್ಷೇತರ ಅಂದರೆ ಕಾಂಗ್ರೆಸ್ನ ಬಂಡಾಯ ಅಭ್ಯರ್ಥಿಯಾಗಿ ಒಂದು ನಾಮಿನೇಷನನ್ನು ಕೂಡ ಫೈಲ್ ಮಾಡ್ತಾರೆ. ಬಳಿಕ ಅವ್ರನ್ನ ಸಂಧಾನ ಮಾಡಲಿಕ್ಕೆ ಬಹುತೇಕ ಅಂದರೆ ರಾಜ್ಯದ ಕಾಂಗ್ರೆಸ್ ನಾಯಕರು ಏನು ಸಚಿವರಿದ್ದಾರೆ ಎಲ್ಲ ನಾಯಕರು ಕೂಡ ಮೂವ್ ಮಾಡ್ತಾರೆ. ಅವ್ರನ್ನ ಬಂಡಾಯ ಅಭ್ಯರ್ಥಿಯಾಗಿ ಅಲ್ಲಿಂದ ಆ ಕಣದಿಂದ ಒಂದು ಈಚೆ ಬರಲಿಕ್ಕೆ ಸಾದಿಕ್ ಪೈಲ್ವಾನನ್ನು ಮನವೊಲಿಸಲಿಕ್ಕೆ ತುಂಬ ಪ್ರಯತ್ನ ಪಡ್ತಾರೆ. ಆ ಬಳಿಕ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಕೊನೆಗೆ ಕಾಂಗ್ರೆಸ್ಗೆ ಶಾಕ್ಗೆ ಎದುರಾಗಿದೆ. ಯಾಕಂದರೆ ಯಾವುದೇ ಕಾರಣಕ್ಕೂ ನಾನು ಇಲ್ಲಿ ಅಭ್ಯರ್ಥಿ ಅಂದರೆ ಏನೊಂದು ಬಂಡಾಯವಾಗಿ ಪಕ್ಷೇತರವಾಗಿ ನಿಂತ್ಕೊತೀನಿ ಹೊರತು ಯಾವುದೇ ರೀತಿಯಾದಂಥ ವಾಪಸ್ ಪಡೆಯಲ್ಲ ಅಂತ ಹೇಳೋದ್ರ ಮೂಲಕ ಇವತ್ತು ಸಂಜೆ ಏನು ಟೈಮ್ ಮುಗೀತು ಏನೊಂದು ನಾಮಪತ್ರ ವಾಪಸ್ ಪಡಲಿಕ್ಕೆ, ಅಲ್ಲಿವರೆಗೂ ಕೊನೆ ಕ್ಷಣದವರೆಗೂ ಶಮನ ಅಂದರೆ ಮನವೊಲಿಸಲಿಕ್ಕೆ ಪ್ರಯತ್ನ ಪಟ್ಟಿರ್ತಾರೆ. ಆ ಒಂದು ಫೇಲ್ ಆಗಿರೋ ಕಾರಣ ಈಗ ದಾವಣಗೆರೆ ಕ್ಷೇತ್ರದಲ್ಲಿ ಶಾಕ್ ಎದುರಾಗಿದೆ. ಏನು ಸಮರ್ಥ್ ಅಂದರೆ ಕಾಂಗ್ರೆಸ್ನ ಶಾಸಕರು ಆಗಿರ್ಬೋದು, ಅಲ್ಲಿನ ಏನು ಕಾಂಗ್ರೆಸ್ ಮುಖಂಡರಿಗೆ ಸದ್ಯ ಶಾಕ್ ಎದುರಾಗಿದೆ ರೋಜಾ. ಬಳಿಕ ಈ ಒಂದು ಮುಂದೆ ಎಲೆಕ್ಷನ್ ನಡೆಯುತ್ತೆ, ಅದರಲ್ಲಿ ಏನಾಗುತ್ತೆ, ಇದರ ಏನು ಟೋಟಲ್ ಅಪ್ಡೇಟ್ಸ್ ಅಂದರೆ ಏನು ಕಾಂಗ್ರೆಸ್ಗೆ ಅಲ್ಲಿ ಗೆಲುವು ಆಗುತ್ತಾ ಅಥವಾ ಮತ್ತೆ ಏನಾಗುತ್ತೆ, ಅಲ್ಲಿ ಸಾದಿಕ್ ಪೈಲ್ವಾನ್ ಯಾವ ರೀತಿಯಾದಂತಹ ಪ್ರಚಾರದಲ್ಲಿ ಇಳಿತಾರೆ, ಇದನ್ನೆಲ್ಲ ಕಾದು ನೋಡಬೇಕಾಗಿದೆ ರೋಜಾ. ರೈಟ್, ಥ್ಯಾಂಕ್ ಯು ಜೀವನ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.